Hi everyone, today's topic is accounting for partnership in that basic concept. Meaning, first we know the meaning of partnership form. Partnership form is an form contract between the two or more persons jointly invest their money or money's worth for the purpose of sharing profit and loss in the future. ಪಾರ್ಟ್ನರ್ಶಿಪ್ ಅಂದರೆ ಟು ಆರ್ ಮೋರ್ ಪರ್ಸನ್ಲು ಜಾಯಿಂಟ್ಲಿ ಟುಗೆದರ್. ಇಟ್ ಮೀನ್ಸ್ ಅವರಿಬ್ಬರು ಪರ್ಸನ್ನು ಒಂದು ಅಗ್ರಿಮೆಂಟ್ ಆರ್ ಅಗ್ರಿಯಾಗಿ ಅವರಿಬ್ಬರು ಒಪ್ಪಿಗೆಯಿಂದ ಒಂದು ಫಾರ್ಮ್ನ ಸ್ಟಾರ್ಟ್ ಮಾಡೋದ್ರ ಮುಖಾಂತರ ಅದನ್ನು ಏನಂತ ಕರಿತೀವಿ, ಪಾರ್ಟ್ನರ್ಶಿಪ್ ಫಾರ್ಮ್ ಅಂತ ಕರಿತೀವಿ. ಅದರಿಂದ ಬರ್ತಕ್ಕಂಥ ಪ್ರಾಫಿಟ್ ಆಗಿರ್ಬೋದು ಅಥವಾ ಲಾಸ್ ಆಗಿರ್ಬೋದು ಅದನ್ನು ನಾವು ಫ್ಯೂಚರಲ್ಲಿ ಶೇರ್ ಮಾಡ್ಕೋತೀವಿ. ಇದು ಪಾರ್ಟ್ನರ್ಶಿಪ್ ಮೀನಿಂಗ್. ಇದು 2 ಮಾರ್ಕ್ಸ್ಗೆ ಇಂಪಾರ್ಟೆಂಟು. ಡಿಫಿನೇಷನ್, ಡಿಫೈನ್ ಪಾರ್ಟ್ನರ್ಶಿಪ್ ಫಾರ್ಮ್ ಅಂತ ಕೇಳ್ಬೋದು, ಇಲ್ಲ ಡಿಫೈನ್ ಪಾರ್ಟ್ನರ್ಶಿಪ್ ಅಂತ ಕೇಳ್ಬೋದು. ಅಕಾರ್ಡಿಂಗ್ ಟು ಪಾರ್ಟ್ನರ್ಶಿಪ್ ಆ್ಯಕ್ಟ್ 1932 ಈಸ್ ರಿಲೇಷನ್ಶಿಪ್ ಬಿಟ್ವೀನ್ ಪರ್ಸನ್ ಹೂ ಹ್ಯಾವ್ ಅಗ್ರೀಡ್ ಟು ಶೇರ್ ದ ಪ್ರಾಫಿಟ್ ಆಫ್ ಬಿಸ್ನೆಸ್ ಕ್ಯಾರಿಡ್ ಬೈ ಆಲ್ ಓವರ್ ಆಲ್ ಎನಿ ಒನ್ ಆಫ್ ದಮ್ ಆ್ಯಕ್ಟಿಂಗ್ ಫಾರ್ ಆಲ್. ಅವರು ಅಗ್ರೀಡ್ ಮುಖಾಂತರ ಅವರ ಪ್ರಾಫಿಟ್ ಆರ್ ಲಾಸ್ನ ಶೇರ್ ಮಾಡ್ಕೊತಾರಲ್ಲ ಬಿಸ್ನೆಸ್ಸು, ಅದನ್ನು ನಾವು ಪಾರ್ಟ್ನರ್ಶಿಪ್ ಅಂತ ಕರಿತೀವಿ. ಒಬ್ಬ ಪರ್ಸನ್ ಕೂಡ ಕಂಪನಿನ ರನ್ ಮಾಡ್ಬೋದು, ಓವರ್ ಆಲ್ ಆ್ಯಕ್ಟಿಂಗ್ ಫಾರ್ ಆಲ್, ಎಲ್ಲ ಪರ್ಸನ್ಸು ಕೂಡ ಆ್ಯಕ್ಟಿವ್ ಮಾಡ್ಬೋದು, ಅಂದರೆ ವರ್ಕ್ ಮಾಡ್ಬೋದು. ಓವರ್ ಆಲ್ ಎಲ್ಲ ವ್ಯಕ್ತಿಗಳ ವರ್ಕ್ನ ಒಬ್ಬನೇ ಕೂಡ ಮಾಡ್ಬೋದು. ಈ ಡೆಫಿನೇಷನ್ನ ಮೀನಿಂಗ್ ಕ್ಯಾರಿಡ್ ಬೈ ಆಲ್ ಓವರ್ ಆಲ್ ಎನಿ ಒನ್ ಆಫ್ ಆ್ಯಕ್ಟಿಂಗ್ ಫಾರ್ ಆಲ್. ಪಾರ್ಟ್ನರ್ಶಿಪ್ ಮೀನಿಂಗ್ ಟು ಆರ್ ಮೋರ್ ಪರ್ಸನ್, ಕಂಪಲ್ಸರಿ 2 or more ಪರ್ಸನ್ಸು ಪಾರ್ಟ್ನರ್ಶಿಪ್ಪಲ್ಲಿ ಇರಬೇಕು. ಸಿಂಗಲ್ ಪರ್ಸನ್ ಇದ್ದರೆ ಅದನ್ನ ನಾವು ಸೋಲ್ ಟ್ರೇಡೆಡ್ ಕನ್ಸರ್ನ್ ಅಂತ ಕರಿತೀವಿ. ಹಾಗಾಗಿ ಫಸ್ಟ್ ಫೀಚರ್ ಏನು, 2 or more ಪರ್ಸನ್. ನೆಕ್ಸ್ಟ್ ಅಗ್ರಿಮೆಂಟ್. ಬಿಫೋರ್ ಗೋಯಿಂಗ್ ಟು ದ ಪಾರ್ಟ್ನರ್ಶಿಪ್ ಯು ವಾಂಟ್ ಟು ಅಗ್ರಿಮೆಂಟ್ ಬಿಟ್ವೀನ್ ಪಾರ್ಟ್ನರ್ಸ್. ಏನು ಅಗ್ರಿಮೆಂಟಲ್ಲಿ ಏನೇನಿರುತ್ತೆ, ಯಾರ್ಯಾರು ಎಷ್ಟು ಪ್ರಾಫಿಟನ್ನು ಶೇರ್ ಮಾಡ್ಕೋಬೇಕು, ಲಾಸ್ ಎಷ್ಟು ಶೇರ್ ಮಾಡಬೇಕು, ಎಷ್ಟೆಷ್ಟು ಕ್ಯಾಪಿಟಲ್ನ ಇನ್ವೆಸ್ಟ್ ಮಾಡಿದ್ದೀವಿ, ಯಾರ್ಯಾರು ಪಾರ್ಟ್ನರ್ಸ್ ಇರ್ತಾರೆ, ಅದೆಲ್ಲ ಅಗ್ರಿಮೆಂಟಲ್ಲಿ ಇರುತ್ತೆ. ಬಿಸ್ನೆಸ್ ಮೀನ್ಸ್ ಏನು, ಬೈಯಿಂಗ್ ಆ್ಯಂಡ್ ಸೆಲ್ಲಿಂಗ್ ಆ್ಯಕ್ಟಿವಿಟಿ ಫಾರ್ ದ ಪರ್ಪಸ್ ಆಫ್ ಅರ್ನಿಂಗ್ ಪ್ರಾಫಿಟ್. ನಾವು ಪ್ರಾಫಿಟ್ನ ಅರ್ನಿಂಗ್ ಮಾಡೋಕ್ಕೋಸ್ಕರ ಬಿಸ್ನೆಸ್ ರನ್ ಮಾಡ್ತೀವಿ ಪಾರ್ಟ್ನರ್ಶಿಪ್ಪಲ್ಲಿ. ನೆಕ್ಸ್ಟ್ 4th one, ಮ್ಯೂಚುವಲ್ ಏಜೆನ್ಸಿ ಅಂದರೆ ಇಬ್ಬರು ಪಾರ್ಟ್ನರ್ ನಡುವೆ ಮ್ಯೂಚುವಲ್ ಏಜೆನ್ಸಿ ಇರಬೇಕು, ಹೊಂದಾಣಿಕೆ ಇರಬೇಕು. ಮೇನ್ ಫೀಚರ್ಸ್. ಇವಾಗ ಇಬ್ಬರು ಪಾರ್ಟ್ನರ್ ಅಗ್ರಿ ಆದರೆ ತಾನೇ ಬಿಸ್ನೆಸ್ನ ಸ್ಟಾರ್ಟ್ ಮಾಡೋಕ್ಕೆ ಹೋಗೋದು. ಅದಕ್ಕೋಸ್ಕರ ಮ್ಯೂಚುವಲ್ ಏಜೆನ್ಸಿ ಈಸ್ ಇಂಪಾರ್ಟೆಂಟ್. ಶೇರ್ ಪ್ರಾಫಿಟ್ ಶೇರ್ನ ಯಾವ ಥರ ಮಾಡ್ಕೊತೀವಿ, ಮೇಯ್ನಾಗಿ ಪಾರ್ಟ್ನರ್ಶಿಪ್ಪಲ್ಲಿ ಪ್ರಾಫಿಟ್ ಶೇರಿಂಗ್ ಯಾವ ಥರ ಮಾಡ್ಕೋತೀವಿ ಅಂದರೆ, ಪಾರ್ಟ್ನರ್ಸು ಎಷ್ಟು ಕ್ಯಾಪಿಟಲ್ ಇನ್ವೆಸ್ಟ್ ಮಾಡಿರ್ತಾರೋ ಅದ್ರ ಮೇಲೆ ಪಾರ್ಟ್ನರ್ಸು ಪ್ರಾಫಿಟ್ ಆರ್ ಲಾಸ್ನ ಶೇರ್ ಮಾಡ್ಕೋತಾರೆ. ಯಾವ ಥರ ಅಂದರೆ, 1 lakh ಮಿಸ್ಟರ್ ಎ ಕ್ಯಾಪಿಟಲ್ನ ಇನ್ವೆಸ್ಟ್ ಮಾಡಿದರೆ ಮಿಸ್ಟರ್ ಬಿ 2 lakh ಇನ್ವೆಸ್ಟ್ ಮಾಡಿರ್ತಾನೆ. ಆವಾಗ ಮಿಸ್ಟರ್ ಬಿಗೆ ಪ್ರಾಫಿಟ್ ಜಾಸ್ತಿ ಹೋಗುತ್ತೆ, ಮಿಸ್ಟರ್ ಎಗೆ ಪ್ರಾಫಿಟ್ ಕಮ್ಮಿ ಹೋಗುತ್ತೆ. ನೆಕ್ಸ್ಟ್ ಲಯಬಿಲಿಟಿ. ಅರ್ನಿಂಗ್ ಆಫ್ ಲಯಬಿಲಿಟಿ ಅಂದರೆ ಲೋನ್ಸ್ನ ನಾವು ತೊಗೊಂಡಿದ್ದು ಯಾವ ಥರ ನಾವು ಪೇ ಮಾಡ್ತಾ ಹೋಗ್ತೀವಿ ಲಯಬಿಲಿಟಿನ, ಕಂಪನಿ ಏಜೆನ್ಸಿ ಅಗ್ರಿಮೆಂಟ್ ಪ್ರಕಾರ ನಾವು ಲಯಬಿಲಿಟಿನ ಪೇ ಮಾಡ್ತಾ ಹೋಗ್ತೀವಿ. ಅದೇ ಥರ ನಮ್ಮ ಪಾರ್ಟ್ನರ್ಶಿಪ್ಪಲ್ಲಿ ಪಾರ್ಟ್ನರ್ಶಿಪ್ ಡೀಡ್ ಅಂದರೆ ತುಂಬ ಇಂಪಾರ್ಟೆಂಟ್ ಅಂದರೆ ಮೇಯ್ನ್ ಯಾವುದ್ಯಾವುದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಇರುತ್ತೆ ಅಂತ ನಮಗೆ ಪಾರ್ಟ್ನರ್ಶಿಪ್ ಡೀಡಲ್ಲಿ ಗೊತ್ತಾಗುತ್ತೆ. ಪಾರ್ಟ್ನರ್ಶಿಪ್ ಡೀಡ್ ಅಂದರೆ ಏನಂತ ನೋಡೋಣ. It is an written document related to the rules and regulation of partnership firm and accepted by all the partners and sign it. ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ನ ಅಕ್ಸೆಪ್ಟ್ ಮಾಡಬೇಕು ಮತ್ತು ಸೈನ್ ಮಾಡಬೇಕು. ಅದಕ್ಕೆ ನಾವೇನಂತ ಕರಿತೀವಿ, ಪಾರ್ಟ್ನರ್ಶಿಪ್ ಡೀಡ್ ಅಂತ ಕರಿತೀವಿ. ಪಾರ್ಟ್ನರ್ಶಿಪ್ಪಲ್ಲಿ ಯಾವ್ಯಾವ ರೂಲ್ಸ್ ರೆಗ್ಯುಲೇಷನ್ ಇರುತ್ತೆ ಅಂತ ಪಾರ್ಟ್ನರ್ಶಿಪ್ ಡೀಡ್ ಡಾಕ್ಯುಮೆಂಟಲ್ಲಿ ನಾವು ನೋಡ್ಬೋದು. ಪಾರ್ಟ್ನರ್ಶಿಪ್ ಡೀಡ್ ಡಾಕ್ಯುಮೆಂಟಲ್ಲಿ ನಾವೇನೇನು ನೋಡ್ಬೋದು ಅಂತ ನೋಡೋಣ. ಕಂಟೆಂಟ್ಸ್ ಆಫ್ ಪಾರ್ಟ್ನರ್ಶಿಪ್ ಡೀಡ್. ಫಸ್ಟ್ ಮೇನ್ ಥಿಂಗ್, ಕಂಟೆಂಟ್ಸ್ ಆಫ್ ಪಾರ್ಟ್ನರ್ಶಿಪ್ ಡೀಡ್ ಅಂದರೆ ಯಾವ್ಯಾವ ಕಂಟೆಂಟ್ಸ್ನ ಒಳಗೊಂಡಿರುತ್ತೆ ಪಾರ್ಟ್ನರ್ಶಿಪ್ ಡೀಡ್ ಅಂದರೆ, ಫಸ್ಟ್ ಒನ್ ನೇಮ್ ಆ್ಯಂಡ್ ಅಡ್ರೆಸ್ ಆಫ್ ದಿ ಫರ್ಮ್. ನೇಮ್ ಆ್ಯಂಡ್
ಅಡ್ರೆಸ್ ಆಫ್ ದಿ ಫರ್ಮ್. ಯಾವ ನೇಮಿಂದ ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಮತ್ತು ಯಾವ ಅಡ್ರೆಸ್ಸಿಂದ ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ತಿದ್ದೀವಿ, ಯಾವ ಅಡ್ರೆಸ್ ಎಲ್ಲಿ ಬರುತ್ತೆ ಆ ಅಡ್ರೆಸ್ಸು ಅಂತ ನಾವು ಮೇಯ್ನಾಗಿ ಫಸ್ಟ್ ಥಿಂಗ್ ಕಂಟೆಂಟ್ ಆಫ್ ಪಾರ್ಟ್ನರ್ಶಿಪ್ ಡೀಡಲ್ಲಿ ನೇಮ್ ಮತ್ತು ಅಡ್ರೆಸ್ನ ಫರ್ಮ್ನ ತಿಳ್ಕೊತೀವಿ. ನೆಕ್ಸ್ಟ್ ಸೆಕೆಂಡ್ ಪಾಯಿಂಟ್, ನೇಮ್ ಆ್ಯಂಡ್ ಅಡ್ರೆಸ್ ಆಫ್ ಆಲ್ ದಿ ಪಾರ್ಟ್ನರ್ಸ್. ಯಾರ್ಯಾರು ಪಾರ್ಟ್ನರ್ಸ್ ಇದ್ದಾರೆ ನೇಮ್ಸು ಮತ್ತು ಆ ಪಾರ್ಟ್ನರ ಅಡ್ರೆಸ್ನ ನಾವು ತಿಳ್ಕೊತೀವಿ ಅದರಲ್ಲಿ ಪಾರ್ಟ್ನರ್ಶಿಪ್ ಡೀಡಲ್ಲಿ. ನೆಕ್ಸ್ಟ್ ಥಿಂಗ್, ಅಮೌಂಟ್ ಆಫ್ ಕ್ಯಾಪಿಟಲ್ ಟು ಬಿ ಕಾಂಟ್ರಿಬ್ಯೂಟೆಡ್ ಬೈ ಈಚ್ ಪಾರ್ಟ್ನರ್. ಈಚ್ ಪಾರ್ಟ್ನರು ಎಷ್ಟೆಷ್ಟು ಕ್ಯಾಪಿಟಲ್ನ ಇನ್ವೆಸ್ಟ್ ಮಾಡಿದ್ದಾರೆ ಅಂತ ಪಾರ್ಟ್ನರ್ಶಿಪ್ ಡೀಡಲ್ಲಿ ಮೆನ್ಷನ್ ಆಗಿರುತ್ತೆ. ನೆಕ್ಸ್ಟ್ ಅಕೌಂಟಿಂಗ್ ಇಯರ್ ಫಿನಾನ್ಷಿಯಲ್ ಇಯರು, ಅಕೌಂಟಿಂಗ್ ಇಯರು, ಯು ನೋ ಆಲ್ ದಿ ಡಿಫ್ರೆನ್ಸಸ್. ಫಿನಾನ್ಷಿಯಲ್ ಇಯರ್ ಇಂದ ನಮಗೆ ಅಕೌಂಟಿಂಗ್ ಇಯರ್ ಬೇಕಾಗುತ್ತೆ. ಯಾವುದರಲ್ಲಿ ಏನು ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಪಾರ್ಟ್ನರ್ಶಿಪ್ನ ನಾವು ಇವಾಗ 2019-20 ಸ್ಟಾರ್ಟ್ ಮಾಡಿರ್ತೀವಿ. ಅಕೌಂಟಿಂಗ್ ಇಯರ್ ಯಾವಾಗ ಬರುತ್ತೆ ನಮಗೆ 2020-21 ಬರುತ್ತೆ. ನೆಕ್ಸ್ಟು ಡೇಟ್ ಆಫ್ ಕಮೆನ್ಸ್ಮೆಂಟ್. ನಾವು ಯಾವತ್ತು ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಅದನ್ನು ನಾವು ಡೇಟ್ ಆಫ್ ಕಮೆನ್ಸ್ಮೆಂಟ್ ಅಂತ ಕರಿತೀವಿ. ನಾವು ಇವತ್ತು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಿದ್ದೀವಿ ಅಂದರೆ ಇವತ್ತಿನ ಡೇಟ್ ಏನು ಅದನ್ನು ನಾವು ಡೇಟ್ ಆಫ್ ಕಮೆನ್ಸ್ಮೆಂಟ್ ಅಂತ ಕರಿತೀವಿ. ನೆಕ್ಸ್ಟು ಪ್ರಾಫಿಟ್ ಆ್ಯಂಡ್ ಲಾಸ್ ಶೇರಿಂಗ್ ರೇಷಿಯೋ. ನಾನು ಆವಾಗಲೇ ಪ್ರೀವಿಯಸ್ ಡಿಸ್ಕಸ್ ಮಾಡಿರೋದಾಗೆ ಪ್ರಾಫಿಟ್ ಆ್ಯಂಡ್ ಲಾಸ್ ಶೇರಿಂಗ್ ರೇಷಿಯೋ ನಾವು ಯಾವ ಥರ ಪ್ರಿಪೇರ್ ಮಾಡ್ತೀವಿ ಅಂದರೆ ಇನ್ವೆಸ್ಟ್ಮೆಂಟ್ ಆಫ್ ಕ್ಯಾಪಿಟಲ್ನ ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡಿದ್ದೀವಿ ಅದ್ರ ಮುಖಾಂತರ ನಾವು ಪ್ರಾಫಿಟ್ ಶೇರಿಂಗ್ ರೇಷಿಯೋ ಆರ್ ಲಾಸ್ ಶೇರಿಂಗ್ ರೇಷಿಯೋನ ತಿಳ್ಕೊತೀವಿ. ನೆಕ್ಸ್ಟು ರೇಟ್ ಆಫ್ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್, ಲೋನ್, ಡ್ರಾಯಿಂಗ್ಸ್. ಎಷ್ಟೆಷ್ಟು ರೇಟ್ನ ಫಿಕ್ಸ್ ಮಾಡಬೇಕು. ಇವಾಗ ಕ್ಯಾಪಿಟಲ್ಗೆ ಎಷ್ಟು ಇಂಟ್ರೆಸ್ಟು, ಲೋನ್ಗೆ ಎಷ್ಟು ಇಂಟ್ರೆಸ್ಟು, ಡ್ರಾಯಿಂಗ್ಸ್ ಎಷ್ಟು ಇಂಟ್ರೆಸ್ಟ್ ಅಂತ ನಮಗೆ ಏನಿಂದ ಗೊತ್ತಾಗುತ್ತೆ ಅಂದರೆ ಪಾರ್ಟ್ನರ್ಶಿಪ್ ಡೀಡಲ್ಲಿ ನಾವು ಬಿಫೋರ್ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆನೇ ಆ ಅಗ್ರಿಮೆಂಟಲ್ಲಿ ನಾವು ಎಷ್ಟೆಷ್ಟು ಇಂಟ್ರೆಸ್ಟ್ ಕೊಡ್ತೀವಿ, ಎಷ್ಟೆಷ್ಟು ಡ್ರಾಯಿಂಗ್ ಮಾಡಿದ್ರೆ ಅದಕ್ಕೆ ಎಷ್ಟು ಇಂಟ್ರೆಸ್ಟ್ ಆಗುತ್ತೆ, ಲೋನ್ಗೆ ಎಷ್ಟು ಇಂಟ್ರೆಸ್ಟ್ ಆಗುತ್ತೆ ಅಂತೇಳಿ ಮೆನ್ಷನ್ ಮಾಡಿರಬೇಕು. ನೆಕ್ಸ್ಟ್ ಥಿಂಗ್ ಸ್ಯಾಲ್ರಿ, ಕಮಿಷನ್ ಪೇಯಬಲ್ ಇಫ್ ಎನಿ ಪಾರ್ಟ್ನರ್. ನಾವು ಯಾವುದಾದ್ರು ಪಾರ್ಟ್ನರ್ಗೆ ಸ್ಯಾಲ್ರಿ ಪೇ ಮಾಡ್ತಾ ಇದ್ದೀವಾ, ಕಮಿಷನ್ ಪೇ ಮಾಡ್ತಾ ಇದ್ದೀವಾ ಅಂತೇಳಿ ಬಿಫೋರ್ ದಿ ಸ್ಟಾರ್ಟಿಂಗ್ ದ ಬಿಸ್ನೆಸ್ ಪಾರ್ಟ್ನರ್ಶಿಪ್ನ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆನೇ ನಾವು ಮೆನ್ಷನ್ ಮಾಡಿರಬೇಕು. ನೆಕ್ಸ್ಟು ಯಾವ ಕಂಟೆಂಟ್ ಇದೆ ಪಾರ್ಟ್ನರ್ಶಿಪ್ ಡೀಡಲ್ಲಿ ಅಂತ ನೋಡೋಣ. ರೈಟ್ಸ್, ಡ್ಯೂಟೀಸ್ ಆ್ಯಂಡ್ ಲಯಬಿಲಿಟಿ ಆಫ್ ಈಚ್ ಪಾರ್ಟ್ನರ್. ಯಾವ್ಯಾವ ಪಾರ್ಟ್ನರ್ಗೆ ಯಾವ್ಯಾವ ರೈಟ್ಸ್ ಇದೆ, ಡ್ಯೂಟೀಸ್ ಇದೆ ಅಂತ ನಮಗೆ ಪಾರ್ಟ್ನರ್ಶಿಪ್ ಡೀಡಿಂದ ಗೊತ್ತಾಗುತ್ತೆ. ಆ್ಯಕ್ಟಿವ್ ಪಾರ್ಟ್ನರು, ಸ್ಲೀಪಿಂಗ್ ಪಾರ್ಟ್ನರು ಎಲ್ಲ ಡಿಫ್ರೆಂಟ್ ಟೈಪ್ಸ್ ಆಫ್ ಪಾರ್ಟ್ನರ್ಸ್ ಎಲ್ಲರಿಗೂ ಗೊತ್ತಲ್ವಾ. ಯಾವ್ಯಾವ ಪಾರ್ಟ್ನರ್ಸ್ಗೆ ಯಾವ್ಯಾವ ರೈಟ್ಸ್ ಇದೆ ಅಂತ ಹೇಳಿ ನಾವು ತಿಳ್ಕೊಬೋದು. ನೆಕ್ಸ್ಟು ಟ್ರೀಟ್ಮೆಂಟ್ ಆಫ್ ಲಾಸ್ ಅರೈಸಿಂಗ್ ಬಿಫೋರ್ ಇನ್ ಚಾನ್ಸ್. ಫ್ಯೂಚರಲ್ಲಿ ಏನಾದರೂ ಲಾಸ್ ಆದರೆ ನಾವು ಯಾವ ಥರ ಅದನ್ನು ಬೇರ್ ಮಾಡಬೇಕು, ಅದಕ್ಕೆ ಬಿಫೋರ್ ಪ್ಲ್ಯಾನ್ ಮಾಡ್ಕೊಂಡಿರಬೇಕು. ಅದಕ್ಕೆ ಟ್ರೀಟ್ಮೆಂಟ್ ಆಫ್ ಲಾಸ್ ಅರೈಸಿಂಗ್ ಇನ್ ಫ್ಯೂಚರಲ್ಲಿ ಯಾವಾಗಾದರೂ ಲಾಸ್ ಆಗ್ಬೋದು ಅದಕ್ಕೂ. ನೆಕ್ಸ್ಟ್ ಸೆಟಲ್ಮೆಂಟ್ ಆಫ್ ಅಕೌಂಟ್ ಆಫ್ ಡಿಸಲ್ಯೂಷನ್ ಆಫ್ ದಿ ಫರ್ಮ್. ಸೆಟಲ್ಮೆಂಟು, ಈಗ ಒಂದು ವೇಳೆ ಫರ್ಮ್ ಡಿಸಾಲ್ವ್ ಆಗ್ತಿದೆ, ಇಟ್ ಮೀನ್ಸ್ ಕಂಪನಿ ಕ್ಲೋಸ್ಡ್ ಆಗ್ತಿದೆ, ಆವಾಗ ನಾವು ಯಾವ ಥರ ಸೆಟಲ್ಮೆಂಟ್ ಮಾಡಬೇಕು ಅಂತಲೂ ಕೂಡ ಪಾರ್ಟ್ನರ್ಶಿಪ್ ಡೀಡಲ್ಲಿ ಮೆನ್ಷನ್ ಮಾಡಿರಬೇಕು. ನೆಕ್ಸ್ಟ್ ಮೆಥಡ್ ಆಫ್ ಸೆಟಲ್ಮೆಂಟ್ಸ್ ಆಫ್ ಡಿಸ್ಪ್ಯೂಟ್ಸ್. ಇವಾಗ ಏನಾದರೂ ಡಿಸ್ಪ್ಯೂಟ್ಸ್ ಬಂದರೆ ಯಾವ ಥರ ಅದನ್ನು ಸೆಟಲ್ ಮಾಡಬೇಕು, ಯಾವ ಮೆಥಡಿಂದ ಸೆಟಲ್ ಮಾಡಬೇಕು ಅಂತ ನಾವು ಮೆನ್ಷನ್ ಮಾಡಿರಬೇಕು. ನೆಕ್ಸ್ಟ್ ರೂಲ್ಸ್ ಟು ಬಿ ಫಾಲೋಡ್ ಇನ್ ಕೇಸ್ ಆಫ್ ಅಡ್ಮಿಷನ್, ರಿಟೈರ್ಮೆಂಟ್, ಡೆತ್. ಯಾವ್ಯಾವ ರೂಲ್ಸ್ನ ಫಾಲೋ ಮಾಡಬೇಕು ಇನ್ ಕೇಸ್ ಅಡ್ಮಿಷನ್, ಯಾವುದಾದ್ರೂ ನ್ಯೂ ಪಾರ್ಟ್ನರು ಬಿಸ್ನೆಸ್ಗೆ ಆ್ಯಡ್ ಆಗ್ತಾ ಇದ್ರೆ, ರಿಟೈರ್ ಆಗ್ತಾ ಇದ್ರೆ, ಓವರ್ ಯಾರಾದರೂ ಡೆತ್ ಆದರೆ ಯಾವ ರೂಲ್ಸ್ನ ಫಾಲೋ ಮಾಡಬೇಕು ಅಂತ ಕೂಡ ನಾವು ಕಂಟೆಂಟ್ ಆಫ್ ಪಾರ್ಟ್ನರ್ಶಿಪ್ ಡೀಡಲ್ಲಿ ತಿಳ್ಕೊಬೋದು. ಮೇಂಟೆನೆನ್ಸ್ ಆಫ್ ಕ್ಯಾಪಿಟಲ್ ಅಕೌಂಟ್ಸ್ ಆಫ್ ಪಾರ್ಟ್ನರ್ಶಿಪ್. ಕ್ಯಾಪಿಟಲ್ ಅಕೌಂಟ್ಸ್ ಆಫ್ ದಿ ಪಾರ್ಟ್ನರ್ಶಿಪ್ಪಲ್ಲಿ 2 ಟೈಪ್ಸ್ ಬರುತ್ತೆ. ಯಾವ್ದ್ಯಾವುದು ಅಂದರೆ ಫಿಕ್ಸ್ಡ್ ಕ್ಯಾಪಿಟಲ್ ಮೆಥಡ್ ಆ್ಯಂಡ್ ಫ್ಲಕ್ಚುಯೇಟಿಂಗ್ ಕ್ಯಾಪಿಟಲ್ ಮೆಥಡ್. ಫಸ್ಟ್ ನಾವು ಫಿಕ್ಸ್ಡ್ ಕ್ಯಾಪಿಟಲ್ ಮೆಥಡ್ ಅಂದರೆ ಏನಂತ ತಿಳ್ಕೊಳ್ಳೋಣ. ಅಂಡರ್ ದಿ ಫಿಕ್ಸ್ಡ್ ಕ್ಯಾಪಿಟಲ್ ಮೆಥಡ್ ದ ಕ್ಯಾಪಿಟಲ್ಸ್ ಆಫ್ ಪಾರ್ಟ್ನರ್ಸ್ shall remain fixed
unless additional capital is introduced or a part of the capital is withdrawn as per the agreement among the partners. ಫಿಕ್ಸ್ಡ್ ಕ್ಯಾಪಿಟಲ್ ಮೆಥಡಲ್ಲಿ ನಾವು ಕ್ಯಾಪಿಟಲ್ಲು ಫಿಕ್ಸ್ಡ್ ಆಗಿರಬೇಕು. ಯಾವ ಥರ? ಅನ್ಲೆಸ್ ಅಡಿಷ್ನಲ್ ಕ್ಯಾಪಿಟಲ್ಲು ಇಂಟ್ರೊಡ್ಯೂಸ್ ಮಾಡೋವರೆಗೂ ಆರ್ ಯಾವುದಾದ್ರೂ ಕ್ಯಾಪಿಟಲ್ನ ವಿತ್ಡ್ರಾ ಮಾಡೋವರೆಗೂ ಯಾವ ಪ್ರಕಾರ ನಾವು ಅಡಿಷ್ನಲ್ ಕ್ಯಾಪಿಟಲ್ನ ಇಂಟ್ರೊಡ್ಯೂಸ್ ಮಾಡ್ತೀವಿ ಮತ್ತು ಯಾವ ಥರ ನಾವು ವಿತ್ಡ್ರಾ ಮಾಡ್ತೀವಿ ಅಂದರೆ ಆ್ಯಸ್ ಪರ್ ಅಗ್ರಿಮೆಂಟಲ್ಲಿ ಏನಿರುತ್ತೆ ಅದ್ರ ಮುಖಾಂತರ ನಾವು ಕ್ಯಾಪಿಟಲ್ನ ಹ್ಯಾಂಡ್ ಮಾಡ್ತೀವಿ ಮತ್ತು ಕ್ಯಾಪಿಟಲ್ನ ವಿತ್ಡ್ರಾ ಮಾಡ್ತೀವಿ. ಆಲ್ ಐಟಮ್ಸ್ ಲೈಕ್ ಶೇರ್ ಆಫ್ ಪ್ರಾಫಿಟ್ ಓರ್ ಲಾಸ್, ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ or interest on drawing etc. are recorded in separate accounts called partners current account and the partners capital account. Interest on drawings, interest on capital ಮತ್ತು ಪ್ರಾಫಿಟ್ ಶೇರ್ ಆಫ್ ಪ್ರಾಫಿಟ್ ಆರ್ ಲಾಸ್ ಏನರಲ್ಲಿ ರೆಕಾರ್ಡ್ ಮಾಡ್ತೀವಿ ನಾವು? ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಓವರ್ ಪಾರ್ಟ್ನರ್ಸ್ ಕರೆಂಟ್ ಅಕೌಂಟ್. ಫಾರ್ಮೆಟ್ ನೋಡೋಣ. ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟು ಮೇಯ್ನಾಗಿ ನಮಗೆ ಡೇಟ್ ಕಾಲಮ್, ಪರ್ಟಿಕ್ಯುಲರ್ ಕಾಲಮ್, JF ಕಾಲಮ್, ಅಮೌಂಟ್ ಕಾಲಮ್. ನೆಕ್ಸ್ಟು ಕ್ರೆಡಿಟ್ ಸೈಡಲ್ಲಿ ಪರ್ಟಿಕ್ಯುಲರ್ ಕಾಲಮ್, JF ಕಾಲಮ್, ಅಮೌಂಟ್ ಕಾಲಮ್. ಸೇಮ್ ಆ್ಯಸ್ ಇಟ್ ಈಸ್ ಏನು ಡೆಬಿಟ್ ಸೈಡಲ್ಲಿರುತ್ತೋ ಎರಡು ಕಡೆಗೂ ಸೇಮ್ ಕಾಲಮ್ಸ್ನ ನಾವು ಹಾಕ್ಕೊಳ್ಬೇಕು. ಫಾರ್ಮೆಟ್ ಕ್ರೆಡಿಟ್ ಸೈಡ್, ಡೆಬಿಟ್ ಸೈಡ್. ಡೆಬಿಟ್ ಸೈಡಲ್ಲಿ ಏನನ್ನು ಹಾಕ್ತೀವಿ ಅಂತ ನೋಡೋಣ. ಡೆಬಿಟ್ ಸೈಡಲ್ಲಿ ಫಸ್ಟು ಬ್ಯಾಂಕ್ ಪರ್ಮನೆಂಟ್ ವಿತ್ಡ್ರಾಯಲ್ ಆಫ್ ಕ್ಯಾಪಿಟಲ್. ಪರ್ಮನೆಂಟಾಗಿ ಯಾವುದಾದ್ರೂ ವಿತ್ಡ್ರಾ ಆಗಿದ್ರೆ ಕ್ಯಾಪಿಟಲ್ನ ಅದನ್ನು ನಾವು ಯಾವ ಕಡೆ ಹಾಕ್ತೀವಿ? ಡೆಬಿಟ್ ಸೈಡ್ ಹಾಕ್ತೀವಿ. ನೆಕ್ಸ್ಟ್ ಬ್ಯಾಲೆನ್ಸ್ ಕ್ಯಾರಿಡ್ ಔಟ್. ಕ್ಲೋಸಿಂಗ್ ಬ್ಯಾಲೆನ್ಸ್ನ ನಾವು ಡೆಬಿಟ್ ಸೈಡ್ ಹಾಕ್ತೀವಿ. ಓಪನಿಂಗ್ ಬ್ಯಾಲೆನ್ಸ್ನ ನಾವು ಕ್ರೆಡಿಟ್ ಸೈಡ್ ಹಾಕ್ತೀವಿ. ಓಪನಿಂಗ್ ಬ್ಯಾಲೆನ್ಸ್ನ ಕ್ರೆಡಿಟ್ ಸೈಡಲ್ಲಿ, ಕ್ಲೋಸಿಂಗ್ ಬ್ಯಾಲೆನ್ಸ್ನ ಡೆಬಿಟ್ ಸೈಡಲ್ಲಿ. ನಮಗೆ ನೆಕ್ಸ್ಟು ಬ್ಯಾಂಕ್ ಫ್ರೆಶ್ ಕ್ಯಾಪಿಟಲ್ ಇಂಟ್ರೊಡ್ಯೂಸ್. ನಾವಿಲ್ಲಿ ಪರ್ಮನೆಂಟ್ ಕ್ಯಾಪಿಟಲ್ ವಿತ್ಡ್ರಾ ಮಾಡಿದರೆ ಡೆಬಿಟ್ ಸೈಡು, ಅದೇ ಏನಾದರೂ ಫ್ರೆಶ್ ಕ್ಯಾಪಿಟಲ್ನ ಇಂಟ್ರೊಡ್ಯೂಸ್ ಮಾಡಿದರೆ ಕ್ರೆಡಿಟ್ ಸೈಡ್. ಅದೇ ಥರ ಪಾರ್ಟ್ನರ್ಸ್ ಕರೆಂಟ್ ಅಕೌಂಟ್. ಪಾರ್ಟ್ನರ್ಸ್ ಕರೆಂಟ್ ಅಕೌಂಟಲ್ಲಿ ನಾವೇನೆಲ್ಲ ಮೆನ್ಷನ್ ಮಾಡ್ತೀವಿ ಅಂದರೆ ಫಸ್ಟು ಡೆಬಿಟ್ ಸೈಡ್ ನೋಡ್ತಾ ಹೋಗೋಣ. ಫಸ್ಟು ಬ್ಯಾಲೆನ್ಸ್ ಬ್ರಾಟ್ ಡೌನ್. ಇನ್ ಕೇಸ್ ಆಫ್ ಡೆಬಿಟ್ ಓಪನಿಂಗ್ ಬ್ಯಾಲೆನ್ಸ್, ಇನ್ ಕೇಸ್ ಪ್ರೀವಿಯಸ್ಸಲ್ಲಿ ಡೆಬಿಟ್ ಓಪನಿಂಗ್ ಬ್ಯಾಲೆನ್ಸ್ ಏನಾದರೂ ಇದ್ರೆ ನಾವು ಅದನ್ನು ಡೆಬಿಟ್ ಸೈಡ್ ಹಾಕ್ತೀವಿ. ಆಮೇಲೆ ಡ್ರಾಯಿಂಗ್ಸ್. ನೆಕ್ಸ್ಟು ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಆ್ಯಂಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್, ಬ್ಯಾಲೆನ್ಸ್ ಕ್ಯಾರಿಡ್ ಔಟ್. ಇನ್ ಕೇಸ್ ಆಫ್ ಕ್ರೆಡಿಟ್ ಕ್ಲೋಸಿಂಗ್ ಬ್ಯಾಲೆನ್ಸ್, ಡೆಬಿಟ್ ಸೈಡ್ ಜಾಸ್ತಿ ಇದ್ದು ಕ್ರೆಡಿಟ್ ಸೈಡ್ ಕಮ್ಮಿ ಇದ್ದರೆ ಆವಾಗ ನಮಗೆ ಕ್ರೆಡಿಟ್ ಸೈಡ್ ಕ್ಲೋಸಿಂಗ್ ಬ್ಯಾಲೆನ್ಸ್ ಬರುತ್ತೆ. ಅದೇ ಥರ ಡೆಬಿಟ್ ಸೈಡ್ ಜಾಸ್ತಿ ಇದ್ದು ಕ್ರೆಡಿಟ್ ಸೈಡ್ ಕಮ್ಮಿ ಇದ್ದರೆ ನಮಗೆ ಕ್ರೆಡಿಟ್ ಸೈಡ್ ಕ್ಲೋಸಿಂಗ್ ಬ್ಯಾಲೆನ್ಸ್ ಬರುತ್ತೆ. ಬ್ಯಾಲೆನ್ಸ್ ಬ್ರಾಟ್ ಡೌನ್. ಇನ್ ಕೇಸ್ ಆಫ್ ಕ್ರೆಡಿಟ್ ಓಪನಿಂಗ್ ಬ್ಯಾಲೆನ್ಸ್, ಇನ್ ಕೇಸ್ ಆಫ್ ಕ್ರೆಡಿಟ್ ಓಪನಿಂಗ್ ಬ್ಯಾಲೆನ್ಸ್ ಇದ್ರೆ ನಾವು ಅದನ್ನು ಕ್ರೆಡಿಟ್ ಸೈಡ್ ಹಾಕ್ತೀವಿ. ನೆಕ್ಸ್ಟ್ ಸ್ಯಾಲರಿ, ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್, ಕಮಿಷನ್, ಪ್ರಾಫಿಟ್ ಆ್ಯಂಡ್ ಲಾಸ್ ಇನ್ ಕೇಸ್ ಆಫ್ ಶೇರ್ ಆಫ್ ಪ್ರಾಫಿಟ್. ನೋಡಿ ಏನು ಡಿಫ್ರೆನ್ಸು? ಡೆಬಿಟ್ ಸೈಡಲ್ಲಿ ನಮಗೆಲ್ಲ ಎಕ್ಸ್ಪೆನ್ಸಸ್ ಐಟಮ್ಸ್ ಇದೆ, ಕ್ರೆಡಿಟ್ ಸೈಡಲ್ಲೆಲ್ಲ ಇನ್ಕಮ್ ಐಟಮ್ಸ್ ಇದೆ. ನಮಗೇನು ಸ್ಯಾಲ್ರಿ ಇನ್ಕಮ್ಮು, ಕಮಿಷನ್ ಇನ್ಕಮ್ಮು, ಪ್ರಾಫಿಟ್ ಆ್ಯಂಡ್ ಲಾಸ್ ಇನ್ ಕೇಸ್ ಆಫ್ ಶೇರ್ ಆಫ್ ಪ್ರಾಫಿಟ್. ಈ ಸೈಡು ಡ್ರಾಯಿಂಗ್ಸು, ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸು, ಪ್ರಾಫಿಟ್ ಆ್ಯಂಡ್ ಲಾಸು, ಬ್ಯಾಲೆನ್ಸ್ ಕ್ಲೋಸಿಂಗ್. ಫಿಕ್ಸ್ಡ್ ಕ್ಯಾಪಿಟಲ್ ಮೆಥಡಲ್ಲಿ ಎಕ್ಸಾಂಪಲ್ಸ್ ನೋಡೋಣ. ಫಿಕ್ಸ್ಡ್ ಕ್ಯಾಪಿಟಲ್ ಮೆಥಡಲ್ಲಿ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಮತ್ತು ಪಾರ್ಟ್ನರ್ಸ್ ಕರೆಂಟ್ ಅಕೌಂಟನ್ನು
ಯಾವ ಥರ ಕ್ಯಾಲ್ಕುಲೇಟ್ ಮಾಡಂದರೆ ಪ್ರಾಬ್ಲಮ್. ಸಮೀರಾ ಆ್ಯಂಡ್ ಯಾಸ್ಮೀನ್ ಆರ್ ದ ಪಾರ್ಟ್ನರ್ಸ್ with capitals of rupees 15 lakh and rupees 10 lakh respectively. They are agreed to share profit in the ratio of 3:2. Show how the following transaction will be recorded in the capital accounts of the partners. In case of capitals are fixed and the capitals are fluctuating. ಫಿಕ್ಸ್ಡ್ ಇದ್ದಾಗ ಯಾವ ಥರ ಇರುತ್ತೆ ಸ್ಟೇಟ್ಮೆಂಟು, ಫ್ಲಕ್ಚುಯೇಟಿಂಗ್ ಆದಾಗ ಯಾವ ಥರ ಇರುತ್ತೆ ಸ್ಟೇಟ್ಮೆಂಟು. ಇನ್ ದ ಬುಕ್ಸ್ ಆಫ್ ಕ್ಲೋಸ್ಡ್ ಆನ್ ಮಾರ್ಚ್ 31st ಎವ್ರಿ ಇಯರ್. ಯಾವಾಗ ಬುಕ್ಕು ಕ್ಲೋಸ್ಡ್ ಆಗುತ್ತೆ? ಮಾರ್ಚ್ 31st ಎವ್ರಿ ಇಯರ್. ಸೊಲ್ಯೂಷನ್ ಮಾಡೋದ. ನೆಕ್ಸ್ಟು ಪ್ರಾಬ್ಲಮ್ ಕಂಟಿನ್ಯೂಷನ್ ಇದೆ, 1 ಸೆಕೆಂಡ್. ನೆಕ್ಸ್ಟು ಅಡಿಷ್ನಲ್ ಇನ್ಫಾರ್ಮೇಷನ್ ಏನೇನು ಕೊಟ್ಟಿದ್ದಾರೆ ಪ್ರಾಬ್ಲಮಲ್ಲಿ ಅಂತ. ಸಮೀರಾದ್ದು ಮತ್ತು ಯಾಸ್ಮಿನ್ದು ಅಡಿಷ್ನಲ್ ಕ್ಯಾಪಿಟಲ್ ಕಾಂಟ್ರಿಬ್ಯೂಷನ್ 3 lakh 2 lakh. ಯಾವತ್ತು? July 1st 2005. ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್, ಅವು ಕಾಂಟ್ರಿಬ್ಯೂಷನ್ ಮಾಡಿರೋ ಕ್ಯಾಪಿಟಲ್ ಮೇಲೆ ಇಂಟ್ರೆಸ್ಟ್ನ ಎಷ್ಟು ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂದರೆ 5%. ಡ್ರಾಯಿಂಗ್ಸು ಡ್ಯೂರಿಂಗ್ 2015 ಡ್ರಾಯಿಂಗ್ಸ್ ಎಷ್ಟಾಗಿದೆ? 30,000 and 20,000. ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ 1,800 and 1,200. ಸ್ಯಾಲರಿ 20,000 for only Samira. Commission 10,000 and 7,000. Share of loss for the year 2005 60,000 and 40,000. ಅದೇ ಥರ ನಾವಿವಾಗ ಪ್ರಾಬ್ಲಮ್ನ ಸಾಲ್ವ್ ಮಾಡೋದು ಯಾವ ಥರ ಅಂತ ನೋಡೋಣ. ಪ್ರೀವಿಯಸ್ಸಲ್ಲಿ ಫಾರ್ಮೆಟ್ನ ನಾವು ಡಿಸ್ಕಷನ್ ಮಾಡಿದ್ದೀವಿ. ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಲ್ಲಿ ಏನೆಲ್ಲ ಬರುತ್ತೆ ಮತ್ತು ಪಾರ್ಟ್ನರ್ಸ್ ಕರೆಂಟ್ ಅಕೌಂಟಲ್ಲಿ ಏನೆಲ್ಲ ಬರುತ್ತೆ ಅಂತ. ಈಗ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ನ ಕ್ಯಾಲ್ಕುಲೇಷನ್ ಮಾಡೋಣ. ಫಾರ್ಮೆಟ್ ಬಂದ್ಬಿಟ್ಟು ಡೇಟ್, ಡೀಟೇಲ್ಸ್, LF, ಸಮೀರಾ ಅಕೌಂಟ್, ಯಾಸ್ಮಿನ್ ಅಕೌಂಟ್, ಡೇಟ್, ಡೀಟೇಲ್ಸ್, LF, ಸಮೀರಾ ಅಕೌಂಟ್ ಆ್ಯಂಡ್ ಯಾಸ್ಮಿನ್ ಅಕೌಂಟ್, ಡೆಬಿಟ್, ಕ್ರೆಡಿಟ್. ಫಸ್ಟ್ ಒನ್ ನಾವು ಬ್ಯಾಲೆನ್ಸ್ ಬ್ರಾಡ್ ಡೌನ್ ಹಾಕೋಣ. ಬ್ಯಾಲೆನ್ಸ್ ಬ್ರಾಡ್ ಡೌನ್ ಏನು ಕಂಪನಿಗೆ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ ಸಮೀರಾ ಆ್ಯಂಡ್ ಯಾಸ್ಮಿನ್, ಅದನ್ನು ನಾವೇಂತ ಕನ್ಸಿಡರ್ ಮಾಡ್ತೀವಿ? ಬ್ಯಾಲೆನ್ಸ್ ಬ್ರಾಡ್ ಡೌನ್. ಅಮೌಂಟ್ 15 lakh 10 lakh. ಅಡಿಷನಲ್ ಕ್ಯಾಪಿಟಲ್ ಇಂಟ್ರೊಡ್ಯೂಸ್ ಮಾಡಿದರೆ ಸಮೀರಾ ಆ್ಯಂಡ್ ಯಾಸ್ಮಿನ್ನು. ಸಮೀರಾ 3 lakh, ಯಾಸ್ಮಿನ್ 2 lakh. ಇದೇನು ಪರ್ಮನೆಂಟ್ ವಿತ್ಡ್ರಾಯಲ್ಸ್ ಇಲ್ಲ, ಹಂಗಾಗಿ ನೆಕ್ಸ್ಟ್ ಡೆಬಿಟ್ ಸೈಡಲ್ಲಿ ಓನ್ಲಿ ವಿ ಆರ್ ಕನ್ಸಿಡರ್ ಕ್ಲೋಸಿಂಗ್ ಬ್ಯಾಲೆನ್ಸ್. ಕ್ಲೋಸಿಂಗ್ ಬ್ಯಾಲೆನ್ಸ್ ಅಂದರೆ ಬ್ಯಾಲೆನ್ಸಿಂಗ್ ಫಿಗರ್. ಟೋಟಲ್ ಮಾಡೋಣ. 18 lakh 12 lakh. Same as it is. 18 lakh closing, 12 lakh closing. Balancing figure same amount, 18 lakh 12 lakh. Next are there partners. Current account. Before we are already discussing what are all items mentioned in the partners current account. Debit side alla drawings, interest on drawings,
Profit and loss, it means any loss. Balance carried on. Credit side ಅಲ್ಲಿ interest on capital, salary, commission. ನಾವಿವಾಗ ಫಸ್ಟು ಪ್ರಾಬ್ಲಮಲ್ಲಿ ನಮಗೆ ಡ್ರಾಯಿಂಗ್ಸ್ ಕೊಟ್ಟಿದ್ದಾರೆ. ಡ್ರಾಯಿಂಗ್ಸ್ ಅಮೌಂಟ್ ಏನು? 30,000, 20,000. ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಕೂಡ ಅವರೇ ಕೊಟ್ಟಿದ್ದಾರೆ. ಏನಾದರೂ ಅವರು ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ ಕೊಟ್ಟಿಲ್ಲ ಅಂದರೆ ನಾವು ಕ್ಯಾಲ್ಕುಲೇಟ್ ಮಾಡ್ಕೊಬೇಕಾಗಿತ್ತು. ಯಾವ ಥರ ಕ್ಯಾಲ್ಕುಲೇಟ್ ಮಾಡ್ಕೊಬೇಕಂದ್ರೆ, ಈಗ 5% ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ ಅಂತ ಕೊಟ್ಟಿರ್ತಾರೆ. 30,000 ಇಂಟು 5%, ಅವಾಗ ನಮಗೇನು ಸಿಗುತ್ತೆ? ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ ಸಿಗುತ್ತೆ. ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲಿ ನಮಗೆ ಕ್ವಶನಲ್ಲಿ ಲಾಸ್ ಕೊಟ್ಟಿದ್ದಾರೆ. ಲಾಸನ್ನು ನಾವು ಮೆನ್ಷನ್ ಮಾಡ್ತೀವಿ. 60,000, 40,000. ಬ್ಯಾಲೆನ್ಸ್ ಕ್ಯಾರಿ ಡೌನ್ ನಾವು ಲಾಸ್ಟ್ಗೆ ಹಾಕೋಣ. ನೆಕ್ಸ್ಟು ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್. ನಮಗೆ ಫಸ್ಟು ಬಿಸ್ನೆಸ್ ಸ್ಟಾರ್ಟ್ ಮಾಡಿದಾಗ ಎಷ್ಟು ಕ್ಯಾಪಿಟಲ್ ಕೊಟ್ಟಿದ್ದಾರೆ ಮತ್ತು ಬಿಸ್ನೆಸ್ ಅಡಿಷ್ನಲ್ ಆಗಿ ಎಷ್ಟು ಕ್ಯಾಪಿಟಲ್ ಕೊಟ್ಟಿದ್ದಾರೆ ಅಂತ ಕೊಟ್ಟಿದ್ದಾರೆ. ನಾವು ಎರಡಕ್ಕೂ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಎಷ್ಟಾಗುತ್ತೆ ಅಂತ ಕಂಡುಹಿಡ್ಕೋಬೇಕು. ಇವಾಗ ಸಮೀರಾದು 15 lakh ಮತ್ತು 3 lakh ಎರಡಕ್ಕೂ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಕಂಡುಹಿಡ್ಕೋಬೇಕು. 15 lakhಗೆ ನಾವು ಇಂಟ್ರೆಸ್ಟು 5%. ಆದರೆ ಅಡಿಷ್ನಲ್ ಕ್ಯಾಪಿಟಲ್ಗೆ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಮಾಡ್ಕೊಬೇಕಾದ್ರೆ ಮಂತ್ಸ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಎಂತಕ್ಕೆ ಮಂತ್ಸ್ನ ಕ್ಯಾಲ್ಕುಲೇಟ್ ಮಾಡಬೇಕಂದ್ರೆ, ಕ್ವಶನಲ್ಲಿ ಕೊಟ್ಟಿದ್ದಾರೆ ನೋಡಿ. ಕ್ವಶನಲ್ಲಿ ಏನು ಕೊಟ್ಟಿದ್ದಾರೆ? ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ 5%, ಅಡಿಷನಲ್ ಕ್ಯಾಪಿಟಲ್ ಕಾಂಟ್ರಿಬ್ಯೂಟೆಡ್ ಆನ್ July 1st, 2005. ನಾವು ಕಂಪನಿ ಯಾವಾಗ ಎಂಡ್ ಆಗಿದೆ? ಮಾರ್ಚಲ್ಲಿ. ಜುಲೈ, ನೆಕ್ಸ್ಟ್ ಇಯರ್ ಜುಲೈ, ಮಾರ್ಚ್, ಏಪ್ರಿಲ್, ಮೇ, ಜೂನ್, ಜುಲೈ. ಇವಾಗ ಜುಲೈಯಿಂದ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳೋಣ. ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವಂಬರ್, ಡಿಸೆಂಬರ್, ಜಾನ್ವರಿ, ಫೆಬ್ರವರಿ, ಮಾರ್ಚ್. ಜುಲೈಯಿಂದ ಮಾರ್ಚ್ವರೆಗೂ ಎಷ್ಟು ಮಂತ್ಸ್ ಆಯಿತು? 9 months. 9 monthsಗೆ ನಾವು ಅಡಿಷನಲ್ ಕ್ಯಾಪಿಟಲ್ಗೆ ಇಂಟ್ರೆಸ್ಟ್ ಕೊಡಬೇಕು. 9/12 ಇಂಟು 5%. ಟೋಟಲ್ ಎರಡದು ಇಂಟ್ರೆಸ್ಟ್ ಎಷ್ಟಾಯಿತು? ಇಂಟ್ರೆಸ್ಟ್ ಆನ್ ಕ್ಯಾಪಿಟಲು 86,250 ಫಾರ್ ಸಮೀರಾ. ಯಾಸ್ನಿಂದ ಅದೇ ಥರ 10 lakh ಇಂಟು 5%, 2 lakh as it is same, 2 lakh into 9/12 into 5%. Amount 57,500. Next salary ಕೊಟ್ಟಿದ್ದಾರೆ 20,000, 7,000. Commission received 10,000 only for Samira. Which side is more? As you know, this side is, credit side is more. 1,16,250, 64,500, 64,500, 1,16,250. Balance carried on as a balancing figure. 24,450, 3,300. ಅದೇ ಥರ ಇವಾಗ ನಾವು ಫಿಕ್ಸ್ಡ್ ಕ್ಯಾಪಿಟಲ್ ಮೆಥಡ್ನ ಕ್ಯಾಲ್ಕುಲೇಟ್ ಮಾಡಿದ್ವು. ನೆಕ್ಸ್ಟ್ ಥಿಂಗ್ ಈಸ್ ಫ್ಲಕ್ಚುಯೇಟಿಂಗ್ ಕ್ಯಾಪಿಟಲ್ ಮೆಥಡ್. Fluctuating capital method. ಫ್ಲಕ್ಚುಯೇಟಿಂಗ್ ಕ್ಯಾಪಿಟಲ್ ಮೆಥಡಲ್ಲಿ ಯಾವ ಥರ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂದರೆ,
ಇವಾಗ ಫಿಕ್ಸ್ಡ್ ಕ್ಯಾಪಿಟಲ್ ಮೆಥಡಲ್ಲಿ ಕ್ಯಾಪಿಟಲ್ಲೇ ಬೇರೆ, ನೆಕ್ಸ್ಟು ಇಂಟ್ರೆಸ್ಟು ಬೇರೆ ಅಕೌಂಟ್ನ ಪ್ರಿಪೇರ್ ಮಾಡ್ತೀವಿ. ಆದರೆ ಫ್ಲಕ್ಚುಯೇಟಿಂಗ್ ಕ್ಯಾಪಿಟಲ್ ಮೆಥಡಲ್ಲಿ ಎಲ್ಲ ಒಂದೇ ಸ್ಟೇಟ್ಮೆಂಟಲ್ಲಿ ಪ್ರಿಪೇರ್ ಮಾಡ್ತೀವಿ. ಫಸ್ಟು ಡ್ರಾಯಿಂಗ್ಸು ಸೇಮ್ ಆ್ಯಸ್ ಇಟ್ ಈಸ್ 30,000, 20,000. Interest on drawing 1,800, 1,200. Profit and loss 60,000. Loss 60, 40. Balance carried on ನಮಗೆ ಬ್ಯಾಲೆನ್ಸ್ ಕ್ಯಾರಿಡ್ ಆನ್ ಬರುತ್ತಾ, ಯಾವ ಸೈಡ್ ಬರುತ್ತೆ ನೋಡಬೇಕು. ಬ್ಯಾಲೆನ್ಸ್ ಬ್ರಾಡ್ ಡೌನು 15 lakh, 10 lakh, 15 lakh, 10 lakh. ನೆಕ್ಸ್ಟು additional capital 3 lakh, 2 lakh. ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ಲು ನಾವು ಆಲ್ರೆಡಿ ಕ್ಯಾಲ್ಕುಲೇಟ್ ಮಾಡಿದ್ದೀವಿ. 86, 250, 57,500. ಸ್ಯಾಲರಿ 20,000, 7,000. ಕಮಿಷನ್ 10,000. ನಾವು ಡೆಬಿಟ್ ಸೈಡ್ ಕ್ಯಾಲ್ಕುಲೇಷನ್ ಮಾಡೋಣ. 12,64,500. 16,250. ಬ್ಯಾಲೆನ್ಸಿಂಗ್ ಎಷ್ಟು ಬರುತ್ತೆ? 12 lakh. ಈ 12 lakh 3,300 ಯಾವ ಥರ ಆಗ್ತಾ ಇದ್ದೀವಿ ಅಂದರೆ ಫ್ಲಕ್ಚುಯೇಷನ್ನು. ಇವಾಗ ಪ್ರೀವಿಯಸಲ್ಲಿ ನಾವು ಆಲ್ರೆಡಿ ಫಿಕ್ಸ್ಡ್ ಕ್ಯಾಪಿಟಲ್ ಮೆಥಡ್ನ ಸಾಲ್ವ್ ಮಾಡಿದ್ದೀವಿ ನೋಡಿ. ಫಿಕ್ಸ್ಡ್ ಕ್ಯಾಪಿಟಲ್ ಮೆಥಡಲ್ಲಿ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಲ್ಲಿ 12 lakh ಬಂದಿದೆ. ಬ್ಯಾಲೆನ್ಸ್ ಕ್ಯಾರಿ ಡೌನು 3,300 ಬಂದಿದೆ. ಟೋಟಲ್ ಮಾಡಿ 12 lakh 3,300. ಅದೇ ಥರ ಡೆಬಿಟ್ ಸೈಡು 18 ಪ್ಲಸ್ 24,450 ಆಗಿ 18 lakhs 24,450 ಹ್ಯಾಂಡ್ ಮಾಡಿ ಹಾಕ್ತಾ ಇದ್ದೀವಿ ನೋಡಿ. ಫಿಕ್ಸ್ಡ್ ಕ್ಯಾಪಿಟಲ್ ಮೆಥಡಲ್ಲಿ ರಿಮೈನ್ ಫಿಕ್ಸ್ಡ್ ಕ್ಯಾಪಿಟಲ್ಲು ರಿಮೈನ್ ಫಿಕ್ಸ್ಡ್ ಆಗಿತ್ತು. ಅದೇ ಫ್ಲಕ್ಚುಯೇಟಿಂಗ್ ಕ್ಯಾಪಿಟಲ್ ಮೆಥಡಲ್ಲಿ ಕ್ಯಾಪಿಟಲ್ಲು ಫ್ಲಕ್ಚುಯೇಷನ್ ಆಗಿದೆ.